ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು. ಈ ಒಂದು ವಿಕಾಸದಲ್ಲಿ ಸುತ್ತ 3 ವರ್ಷಗಳ ಕಾಲ ಅತ್ಯುನ್ನತವಾದ ಸೇವೆಯನ್ನು ಸಲ್ಲಿಸಿ ಒಳ್ಳೆ ನಾವು ಗುರುತಿನ ಸಮಾರಂಭವನ್ನು ಮಾಡಿ ಅವರಿಗೆ ಉನ್ನತವಾದ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ವಿ. ಆದ್ದರಿಂದ ಡಾಕ್ಟರ್ ಅಣ್ಣಪ್ಪನವರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಂತ ಕೇಳಿಕೊಂಡಾಗ ಅವರು ಯಾವಾಗ ತುಂಬದೇ ವಿಶಾಲವಾದ ಮನಸ್ಸಿಂದ ಬಂದು ಈ ಕಾರ್ಯಕ್ರಮಕ್ಕೆ ಆಸಕ್ತರಾಗಿರ್ತಾರೆ. ಅವರು ಸಮೇತ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಪರವಾಗಿ ಅದೇ ರೀತಿ ಈ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ನಿರ್ವಹಣೆಗಳಾಗಿರ್ತಕ್ಕಂಥ ಶ್ರೀ ಹೊನ್ನಪ್ಪ ವಿಶ್ವಾಸಪತ್ರ ಮೊದಲು ಇಲ್ಲಿ ಇವರು 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿನ್ನೆ 31/5/2026 ಒಳ್ಳೆಯ ನಿವೃತ್ತಿ ಹೊಂದಿರುತ್ತಾರೆ. ಅವರು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಸಕ್ತರಿಗೆ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅವರು ಸಮೇತ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ನಿರ್ವಹಣೆ ಇನ್ನೊಬ್ಬ ವ್ಯಕ್ತಿ ಶ್ರೀಮತಿ ಬಸಮ್ಮನವರು ಈ ಕಾರ್ಯಕ್ರಮದ ಕೇಂದ್ರದಿಂದವರು ಅವರು ನಾವು ಸುಮಾರು ಒಂದು 10-12 ವರ್ಷಗಳ ಕಾಲ ಅಣ್ಣ ತಮ್ಮ ಅಕ್ಕ ತಂಗಿ ಸಮಾರಂಭದಲ್ಲಿ ವಿಶ್ವಾಸ ಬಹಳ ಜೊತೆಯಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಒಳ್ಳೆಯ ಘನತೆ ಗೌರವದಿಂದ ಅವರು ಈ ಒಂದು ನಿವೃತ್ತಿಯನ್ನು ನೀಡುತ್ತಾರೆ. ಅವರಿಗೆ ಸಮೇತ ಈ ನಮ್ಮ ಅದ್ಭುತವಾಗಿ ಸುಸ್ವಾಗತವನ್ನು ಸಮಾರಂಭದಲ್ಲಿ ನಮ್ಮ ಇಲಾಖೆ ಡಾಕ್ಟರ್ ಕಲಂದರ್ ಹಾಗೂ ಡಾಕ್ಟರ್ ಅಕ್ಷಯ್ ಕುಮಾರ್ ಸಮೇತ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸಮೇತ ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮದ ಕುರಿತು ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ವೃತ್ತಿ ಬಾಂಧವರು, ಅಣ್ಣ ಅಭಿಮಾನಿಗಳು, ಅಕ್ಕ ತಂಗಿಯರು, ಅಣ್ಣ ಎಲ್ಲರ ಕುರಿತ ನಾನು ಎಲ್ಲ ರೀತಿಯ ಸಂಬಂಧಿತ ಅಣ್ಣ ತಂಗಿಗಳು, ಅಕ್ಕ ತಂಗಿಯರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮ ಸ್ನೇಹಿತರೆ, ಈ ಒಂದು ನಾವು ಹುಟ್ಟುವಾಗ ಹುಟ್ಟು ಎಷ್ಟು ಅಲ್ವರೇನೋ ನಾವು ಅಷ್ಟೇ ಕಟ್ಟಿಲ್ಲ. ಹಂಗಾಗಿ ಒಬ್ಬ ಸರ್ಕಾರಿ ನೌಕರಿ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸೇವೆಗೆ ಸೇರಿದ ನಮಗೆ ನಿವೃತ್ತಿಯಾದ ಸಮೇತ ಅದೇ ರೀತಿ ಇರುತ್ತೆ. ಇಲಾಖೆಯಲ್ಲಿ ಮತ್ತೆ ಬಹಳ ಕೆಲಸ ಇತ್ತು. ನಾವೆಲ್ಲ ವೀಕಲ್ಲಿ ಸಿಕ್ಕಾಪಟ್ಟೆ ಹೋಗ್ತೀವಿ. ಬೆಳಗ್ಗೆ 6 ಗಂಟೆ 5 ಗಂಟೆ ಬಂದು ನೈಟ್ ವ್ಯಾಕ್ಸಿನೇಷನ್ ಕಾರ್ಬೈಕ್ ಅದನ್ನೆಲ್ಲ ಮಾಡಿದಾಗ ಬಸಮ್ಮ ನಮಗಿಂತ ಮುಂಚೆಗೆ ಹಾಸ್ಪಿಟ್ಲಿಗೆ ಸ್ವಚ್ಛಗೊಳಿಸಿ ನಮಗೆಲ್ಲರಿಗೂ ಭಾಳ ಒಂದು ಆಸ್ಪತ್ರೆ ಅನ್ಕೊಂಡಿದ್ದಿಲ್ಲ. ನಾವು ಆ್ಯಕ್ಚುಲಿ ಮನೆಯಿಂದ ಹಾಸ್ಪಿಟಲ್. ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀ ಹೊನ್ನಪ್ಪ ಹಾಗೂ ಶ್ರೀಮತಿ ಬಸಮ್ಮ ಇವರಿಗೆ ಈ ಒಂದು ಕರ್ನಾಟಕ ಸರ್ಕಾರ ಪಶು ಆಸ್ಪತ್ರೆ ಇವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮ ಏನಿದೆ ಬೀಳ್ಕೊಡುಗೆ ಸಮಾರಂಭ ಇವರ ಸೇವೆ
ಅಂತಕ್ಕಂಥದ್ದು ಕಂಪಲ್ಸರಿ ಎಲ್ಲರಿಗೂ ಇದು ಅನ್ವಯವಾಗತಕ್ಕಂಥ ಒಂದು ವಯೋಸಹಜ ನಿವೃತ್ತಿ. ಆದರೆ ಜೀವನದಲ್ಲಿ ಇನ್ನೂ ಅವರ ಸೇವೆ ಅಂತಕ್ಕಂಥದ್ದು ತುಂಬ ಇದೆ. ಅವರು ಮುಂದಿನ ಜೀವನ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಈ ಒಂದು ಅವರ ಸೇವೆ ಅಂತಕ್ಕಂಥದ್ದು ಅವರ ಸೇವೆಯಲ್ಲಿ ಎಲ್ಲ ಅವರ ಕಷ್ಟ ಆಸೆ ಆಕಾಂಕ್ಷೆಗಳ ಮಧ್ಯೆ ಎಲ್ಲವನ್ನು ಸಹಿಸಿಕೊಂಡು ಈ ಒಂದು ಇಲಾಖೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಇನ್ನು ಮುಂದಿನ ಜೀವನದಲ್ಲಿ ಒಳ್ಳೆ ಆರೋಗ್ಯ ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಏನಂದ್ರೆ ಬಸವವರು 25 ವರ್ಷ ಬೀಜಿಕೆರೆಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕ ಒಂದು ಹೆಡ್ ಟೆಸ್ಟ್ ಅವ್ರ ಮೇಲೆ ಇಲ್ಲ. ಅದು ಹೇಗೆ ಒಂದು ಮೇಂಟೈನ್ ಮಾಡಿದ್ದಾರೆ, ಹೇಗೆ ನೋಡ್ಕೊಂಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇವ್ರಿಗೆ ಒಂದು ಸ್ವಲ್ಪ ದಿವಸ ಎಲ್ಲರೂ ಕೆಲಸ ಮಾಡಿದ್ರೆ ಎಷ್ಟು ಬೆಳೆಸ್ಕೊಳ್ತಾರೆ. ಬಸವವರು 25 ವರ್ಷದಿಂದಲೂ ಒಬ್ಬರು ಬಸವಣ್ಣ ಅಂತ ಯಾರು ಕೂಡ ಹೇಳಿಲ್ಲ. ಅದರಲ್ಲಿ ಇನ್ನೂ ತನಕ ಅವ್ರ ಮೇಲೆ ಅವ್ರ ಮೇಲೆ ಜಾಸ್ತಿ ಗೌರವ ಕೊಡೋದು. ಆರಾಮಾಗಿ ಚೆನ್ನಾಗಿರಲಿ, ಮಕ್ಕಳನ್ನ ಹೇಗೂ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರಲಿ ಅಂತ ಈ ಸಮಾಜದಲ್ಲಿ ಹೇಳ್ತೀವಿ. ಮತ್ತು ಒಂದೊಬ್ಬರು ಕೂಡ ಅವರು ಕೂಡ ರಿಟೈರ್ಮೆಂಟ್ ಇದೆ, ಅವರು ಕೂಡ ಆರಾಮಾಗಿ ಮಕ್ಕಳೆಲ್ಲ ಅವರು ವರ್ಕಿಂಗ್ ಆಗಿದ್ದಾರೆ, ಕೇಳಿ ಖುಷಿ ಆಯಿತು. ಅದೇ ಥರ ಮುಂದೆ ಕೂಡ ಜೀವನ ಸುಖಕರವಾಗಿರಲಿ ಅಂತ ಈ ಸಮಾಜದಲ್ಲಿ ತಿಳಿಸ್ತೀವಿ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರೆವೆ, ಬೆಳಕಾದರೆ ನಾನು
ಸ್ವರವಾದರೆ ನಾನು ದಾಸರ ಕಂಠದಿ ನಲಿವೆ, ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಮೆರೆವೆ, ಬಲವಾದರೆ ನಾನು ಓಬವ್ವನ ಮೊನಕೆಯ ಮೆರೆವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಸಿರಿಗನ್ನಡಂ ಗೆಲ್ಗೆ